ತಡೆಯಕ್ಕಾಗಲಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಇವರಿಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ಹೌದಾ ಇಲ್ಲಪ್ಪ? ಮನ್ರೇಗಾ ಅನ್ನ ಪುನರ್ಜಾರಿಗೆ ತರುವಂತ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳಕ್ಕೆ ಅವಕಾಶಕ್ಕೆ ಹೊಂದಿಸ್ತಾ ಅಬಕಾರಿ ಹಗರಣದಲ್ಲಿ ಲೂಟಿ ಮಾಡಿದ್ದಾರೆ. ನಾವು ಅಬಕಾರಿ ಹಗರಣದನ್ನ ತನಿಖೆ ಮಾಡಬೇಕು. ಈ ತರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ಕೇಂದ್ರ ಕಾಯ್ದೆಯನ್ನು ನೀವು ಬಡವರಿಗೆ ಕೆಲಸ ಕೊಡ್ಲಿಕ್ಕೆ ವಿರೋಧ ಮಾಡ್ತಾ ಇದ್ದೀರಿ, ದಲಿತರಿಗೆ ಕೆಲಸ ಕೊಡ್ಲಿಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ನಿಮ್ ಕಾಲದಲ್ಲಿ ಕೂಡ ಸಾವಿರಾರು ಜನ ವಲಸೆ ಹೋಗ್ತಾ ಇದ್ರು, ವಲಸೆ ಹೋಗ್ತಾ ಇದ್ರು, ತಡೆಯಕ್ಕಾಗಲಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಇವರಿಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ಹೌದಾ ಇಲ್ಲಪ್ಪ? ಬಿಜೆಪಿ ಅವರಿಗೆ ಪ್ರೆಸೆಂಟೇಷನ್ 60 ಪುಟದ ಪ್ರೆಸೆಂಟೇಷನ್ ಇದೆ ಅಧ್ಯಕ್ಷರೇ. ಈ 60 ಪುಟದಲ್ಲಿ 125 ದಿನ ಹೇಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ತೋರಿಸ್ಬಿಡ್ಲಿ. ಅದು ಕೊಟ್ಟ ಮೇಲೆ ಇದು ಬಿಜೆಪಿ ಅವರ ಈಗಲೇ ತೋರಿಸಕ್ಕಾಗೋದಿಲ್ಲ. ಕೆಲಸ ಕೊಟ್ಟು ಹೇಳ್ತಾ ಇದೆ ಸರ್ಕಾರ. ನೀವು 40% ಚಿಕನ್ ಹಾಕ್ರಿ. ನಿಮ್ಮ ಹತ್ರ ಏನಿದೆ ಬರೋ ಬಜೆಟ್ ನಲ್ಲಿ 40%ಗೆ ದುಡ್ಡಿಡಿ, ಅವಾಗ ಗೊತ್ತಾಗುತ್ತೆ. ಹಣ ಇಡಿ. ನಿಮ್ಗೆ 40% ಹಣ ಇಡ್ಲಿಕ್ಕೆ ಶಕ್ತಿ ಇಲ್ಲ. ಪಂಚಾಯತ್ ಅಧಿಕಾರ 40% ಹಣವನ್ನು ಇಡ್ಲಿಕ್ಕೆ ಶಕ್ತಿ ಇಲ್ಲ ಹೇಳಲಿಕ್ಕೆ ನಾಚಿಕೆ ಆಗಿ ಈ ರೀತಿ ನಿರ್ಣಯವನ್ನು ಈಗ ನನ್ನ ಮನವಿ, ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಅದನ್ನ ಮಂಡಿಸಿದ್ದಾರೆ. ಬಿಬಿಜಿ ಗ್ರಾಮ್ಜಿ ಏನಿದೆ, ಈ ಯೋಜನೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಿದೆ. ಇದರಿಂದ ಪಂಚಾಯತ್ ಅಧಿಕಾರವನ್ನು ಮೊಟಕುಗೊಳಿಸುವ ಸಂಚು ನಡೆದಿದೆ. ಬೇಡಿಕೆ ಆಧಾರದ ಯೋಜನೆಯು ಈಗ ಆರ್ಥಿಕ ಚೌಕಟ್ಟಿನ ಯೋಜನೆಯನ್ನ ಮಾಡಿದ್ದಾರೆ. ಉದ್ಯೋಗದ ಹಕ್ಕನ್ನು ಕಸ್ಕೊಂಡು ಕಾರ್ಮಿಕರನ್ನ ಗುಲಾಮರು ಮಾಡುವ ಸಂಚಿದ್ರಲ್ಲಿ ನಡೆದಿದೆ. SC ST ಅಲ್ಪಸಂಖ್ಯಾತರು, ಹಿಂದುಳಿದವರು, ಮಹಿಳೆಯರಿಗೆ, ಬಾಧಿತರಿಗೆ ಇವರಿಗೆಲ್ಲರಿಗೂ ಅವಕಾಶ ವಂಚಿತರು ಮಾಡಬೇಕು ಅಂದ್ಬಿಟ್ಟು ಈ ಕಾಯ್ದೆಯನ್ನು ತಂದಿದ್ದಾರೆ. ಈ ಮಸೂದೆಯು ಒಕ್ಕೂಟದ ವ್ಯವಸ್ಥೆ ಅಷ್ಟೇ ಅಲ್ಲ, ಸಂವಿಧಾನದ ವಿರುದ್ಧ ಕೂಡ ಇದೆ. ಮತ್ತೆ ಇದೇನಿಲ್ಲ ಅಂದ್ರೂ ನಮ್ಮ ರಾಜ್ಯವನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಆರ್ಥಿಕ ಭಯೋತ್ಪಾದನೆ ಮಾಡಲಿಕ್ಕೆ, ತೆರಿಗೆಯ ಭಯೋತ್ಪಾದನೆ ಮಾಡಲಿಕ್ಕೆ ಇವತ್ತು ಇವರು ಈ ಬಿಲ್ ಅನ್ನು ತಂದಿದ್ದಾರೆ ಅಧ್ಯಕ್ಷರೇ. ಜನರ ಹಿತದೃಷ್ಟಿಯಿಂದ ಇವರು ಕೇಂದ್ರ ಸರ್ಕಾರದವರು ಈ ಬಿಲ್ ಅನ್ನ ಇವತ್ತಿಲ್ಲ ನಾಳೆ ವಾಪಸ್ ತಗೊಳ್ಳಲೇಬೇಕಾಗುತ್ತೆ. ಇದು ಮಾರ್ಚ್ 31 ತನಕ ಜನರು ನೋಡ್ತಾರೆ. ಯಾವಾಗ ಅವರ ಲೆಕ್ಕಪತ್ರವನ್ನು ಕ್ಲೋಸ್ ಮಾಡ್ತಿರೋ ಅವಾಗ ಜನರು ಬೀದಿಗಿಳಿತಾರೆ. ಯಾವ ರೀತಿ ಕೃಷಿ ಕಾಯ್ದೆಯನ್ನ ಮೋದಿ ಅವರು ಜನರಿಗೆ ಹೆದರ್ಬಿಟ್ಟು ಇವರು ವಾಪಸ್ ತಗೊಂಡ್ರು, ಅದೇ ರೀತಿ ಪಂಚಾಯತ್ ಈ ಕಾಯ್ದೆಯನ್ನ ಕೂಡ ಇವರು ಜನರ ಮನ್ನಣೆಗೆ ಬಗ್ಗೆ ಇವರು ತಗೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಧ್ಯಕ್ಷರೇ. ನನ್ನ ಮನವಿ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡಿಸಿದ ಅದನ್ನ ಸಹಮತಿ ವ್ಯಕ್ತಪಡಿಸಲು ಇವತ್ತು ಇಡೀ ಸದನವನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ಈ ಹೋರಾಟವನ್ನ ನಾವು ಇಲ್ಲೇ ಮುಗಿಸೋದಿಲ್ಲ, ಇದು ಬೀದಿಗೆ ತಗೊಂಡೋಗಿ ಜನರ ಪರವಾಗಿ ನಾವು ಹಿಂದೆನೂ ನಿಂತಿದ್ದೇವೆ, ಮುಂದೆ ಕೂಡ ನಿಂತಿದ್ದೇವೆ. ಮನ್ರೇಗಾ ಅನ್ನ ಪುನರ್ಜಾರಿಗೆ ತರುವಂತ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳಕ್ಕೆ ಅವಕಾಶಕ್ಕೆ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ನಿರ್ಣಯನ ಮಂಡಿಸೋಕೆ ಮುಂಚೆ ನಾನು 2 ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ, ತಮ್ಮ ಅನುಮತಿಯ ಮೇರೆಗೆ. ನಾನೇನ್ ಭಾವಿಲ್ಲ. ಈ ಸರ್ಕಾರ ಅಬಕಾರಿ ಬಿಟ್ಕೊಡಿ, ಅವನೇ ಮಾತಾಡ್ಕೊಂಡು ಅಬಕಾರಿ ಹಗರಣದಲ್ಲಿ ಲೂಟಿ ಮಾಡಿದ್ದಾರೆ. ನಾವು ಅಬಕಾರಿ ಹಗರಣದನ್ನ ತನಿಖೆ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿದ್ವಿ. ಇದೊಂದು 6,000 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಸರ್ಕಾರ ಖಜಾನೆ. ಇವತ್ತು ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, ಬಡವರಿಗೆ ಏನು ಹಣ ಸೇರ್ಬೇಕಾಗಿತ್ತೋ ಹಣಗಳು ಸೇರ್ತಾ ಇಲ್ಲ. ಇವತ್ತು ಅಬಕಾರಿ ಸಚಿವರು ಅವರ ಬೇಜವಾಬ್ದಾರಿ ಹೇಳಿಕೆ ಕೊಡೋ ಮುಖಾಂತರ ಈ ಒಂದು ಹಗರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸರಿ ಇಲ್ಲ, ಇದನ್ನ ನಾವು ವಿರೋಧ ಮಾಡ್ತೀವಿ. ಎರಡನೇದು, ಇವತ್ತು ಮನ್ರೇಗಾ ಸರ್ಕಾರ ತಂದಿದೆ, ನಿರ್ಣಯ ಮಾಡಕ್ಕೆ ತಂದಿದೆ. ಜಿ ರಾಮ್ಜಿ ಏನಿದೆ, ಆ ಜಿ ರಾಮ್ಜಿ ಇವತ್ತು ಒಳ್ಳೆ ಯೋಜನೆ ಅದು.
ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ಯೋಜನೆ ತಂದಿದ್ದಾರೆ. ಹಿಂದೆ ನರೇಗಾ ಇದ್ದಾಗ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ ಇದೇ ಸರ್ಕಾರ, ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗ ಟ್ರಾನ್ಸ್ಪರೆಂಟ್ ಆಗಿ ಇರುವಂತದ್ರಿಂದ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಆದ್ರಿಂದ ಈ ಒಂದು ನರೇಗಾವನ್ನ ನಾನು ಬೆಂಬಲಿಸ್ತಾ ಇದ್ದೀನಿ. ಮತ್ತೆ ಸರ್ಕಾರ 40% ಹಣ ಕೊಡಕ್ಕೆ ಹಣ ಇಲ್ದಿರ ದಿವಾಳಿಯಾಗಿದೆ. ನಾವು ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ರಾಮ್ಜಿಯನ್ನ ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಈ ಸರ್ಕಾರ ತಂದಿರತಕ್ಕಂಥ ನಿರ್ಣಯವನ್ನ ವಿರೋಧ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ನಾವು ಇದನ್ನ ವಿರೋಧಿಸಿ ಈ ಅಕ್ರಮ ಈ ತರ ನಿರ್ಣಯವನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ.